ಇನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆದಂತಹ ಒಂದು ಸುದ್ದಿ ಇಲ್ಲಿದೆ. ಖತರ್ನಾಕ್ ಮುಸುಕುದಾರಿಗಳ ಹಾವಳಿ ಏನಾಗಿತ್ತು ವಿಜಯಪುರದಲ್ಲಿ, ಆ ಬಗ್ಗೆ ನಾವು ವರದಿ ಮಾಡಿದ್ವಿ. ಈಗ ಆ ವರದಿಯ ಪರಿಣಾಮವಾಗಿ ಆ ಹಾವಳಿಯನ್ನ ತಪ್ಪಿಸುವಂತಹ ಕ್ರಮಕ್ಕೆ ಈಗ ಮುಂದಾಗಿದ್ದಾರೆ ವಿಜಯಪುರ ಪೊಲೀಸರು. ರಾತ್ರಿ ವೇಳೆ ಪೆಟ್ರೋಲಿಂಗ್ ಹೆಚ್ಚಿಸಿದ್ದಾರೆ. ಸುವರ್ಣ ನ್ಯೂಸ್ನ ಆಗ್ರಹ ಕೂಡ ಅದೇ ಆಗಿತ್ತು. ಪೆಟ್ರೋಲಿಂಗ್ ಹೆಚ್ಚಿಸಿದ್ರೆ ಸಮಾಧಾನವಾಗಿ ಜನ ಅಲ್ಲಿ ಮಲಗಬಹುದು ಅಂತ. ಮುಸುಕುದಾರಿ ಗ್ಯಾಂಗ್ನ ಹಾವಳಿ ಏರಿಯಾಗಳಲ್ಲಿ ಈಗ ಬೀಟ್ ಹೆಚ್ಚಾಗಿದೆ. ಮುಖಕ್ಕೆ ಬಟ್ಟೆ ಕಟ್ಟಿ ತಲವಾರ್ ಹಿಡಿದು ದರೋಡೆ ನಡೆಸ್ತಾ ಇತ್ತು ಆ ಗ್ಯಾಂಗ್. ಈಗ ಆ ಏರಿಯಾಗಳಲ್ಲಿ ಮೈಕ್ ಮೂಲಕ ಜನರಲ್ಲಿ ಜಾಗೃತಿ ಕಾರ್ಯ ನಡೀತಾ ಇದೆ. ಪೆಟ್ರೋಲಿಂಗ್ ಆಗಿ ಮತ್ತಷ್ಟು ಸಿಬ್ಬಂದಿಗಳನ್ನ ಹೆಚ್ಚು ಮಾಡಲಾಗಿದೆ. ರಾತ್ರಿ ಇಡೀ ಗಸ್ತು ತಿರುಗ್ತಾ ಇದ್ದಾರೆ ಪೊಲೀಸರು. ಮತ್ತಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡಿ ರಾತ್ರಿ ಇಡೀ ಗಸ್ತು ತಿರುಗೋದಕ್ಕೆ ಈಗ ವಿಜಯಪುರ ಪೊಲೀಸರು ಆರಂಭಿಸಿದ್ದಾರೆ. ಇದನ್ನೇ ಅಲ್ಲಿನ ಜನ ಪ್ರಮುಖವಾಗಿ ಕೇಳ್ತಾ ಇದ್ದದ್ದು. ಪದೇ ಈ ರೀತಿಯಲ್ಲಿ ಹಾವಳಿ ಹೆಚ್ಚಾಗ್ತಾ ಇದೆ. ಆ ಗ್ಯಾಂಗ್ನಿಂದಾಗಿ ರಾತ್ರಿ ಆದ್ರೆ ಮನೆಯಿಂದ ಹೊರಗೆ ಬರೋದು ಕೂಡ ಕಷ್ಟಕರ ಆಗ್ತಾ ಇದೆ ಅಂತ ನೋವು ತೋಡ್ಕೊಂಡಿದ್ರು, ಅಳಲು ತೋಡ್ಕೊಂಡಿದ್ರು. ಈಗ ಸುವರ್ಣ ನ್ಯೂಸ್ ಇದರ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿ ಎಚ್ಚರಿಸ್ತಾ ಇದ್ದಂತೆ ನಮ್ಮ ವರದಿಯ ಫಲವಾಗಿ ರಾತ್ರಿ ವೇಳೆಯ ಪೆಟ್ರೋಲಿಂಗ್ ಹೆಚ್ಚಿಸಿದ್ದಾರೆ ಖಾಕಿ ಪಡೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ದೃಶ್ಯಗಳು ನೋಡ್ತಾ ಇದೀವಿ ಪ್ರಗತಿ ಸ್ಕ್ರೀನ್ ಮೇಲೆ. ಎಲ್ಲ ಸಿಸಿಟಿವಿಯ ವಿಜುವಲ್ಸ್, ಅದು ಎಲ್ಲ ಈ ಮುಸುಕುದಾರಿಗಳು ಇವರೇ ಈ ರೀತಿಯಲ್ಲಿ ತಲವಾರ್ ಹಿಡಿದು ಬಂದು ಹಾವಳಿ ಎಬ್ಸ್ತಿದ್ರು, ದರೋಡೆ ಮಾಡ್ತಾ ಇದ್ರು. ರಾತ್ರಿ ಆದ್ರೆ ಮನೆಯಿಂದ ಹೊರಗೆ ಬರೋದು ಕಷ್ಟ ಆಗ್ತಿತ್ತು. ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಸಹ ಬಹಳ ಭಯ ಪಟ್ಟಿದ್ರು. ಯಾವ ರೀತಿಯಾಗಿ ಓಡಾಡೋದು, ನಾವು ರಾತ್ರಿ ಆದ್ರೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಭಯ ಆಗತ್ತೆ ಅಂತ. ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಸಹ ನಾವು ಕೊಟ್ಟಿದ್ವಿ. ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ರಾತ್ರಿ ವೇಳೆ ಪೆಟ್ರೋಲಿಂಗ್ ಅನ್ನ ಹೆಚ್ಚಿಗೆ ಮಾಡಲಾಗಿದೆ. ಖಾಕಿ ಪಡೆಯಿಂದ ಹೆಚ್ಚಿನ ಸಿಬ್ಬಂದಿಯನ್ನ ಸಹ ನಿಯೋಜನೆ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬರ್ತಾ ಇತ್ತು ಆ ಗ್ಯಾಂಗ್ ಅನ್ನ ನೋಡಿದೀವಿ. ಅಂದ್ರೆ ಜನ ಎಷ್ಟು ಭಯ ಬಿದ್ದುಬಿಟ್ಟಿದ್ದು ಅಂತಂದ್ರೆ ರಾತ್ರಿ ಆದ್ರೆ ನಾವು ಮನೆಯಿಂದ ಹೊರಗೆ ಬರೋದು ಹೇಗೆ, ಯಾರಾದ್ರೂ ಬಂದು ಈ ರೀತಿಯಲ್ಲಿ ದರೋಡೆ ಮಾಡ್ತಾರೆ, ಜೊತೆಗೆ ಮುಖಕ್ಕೆ ಬಟ್ಟೆ ಕಟ್ಕೊಂಡಿರ್ತಾರೆ. ಒಂದು ರೀತಿಯಲ್ಲಿ ನಾವು ಭಯದಲ್ಲೇ ಬದುಕಬೇಕಾದಂತಹ ವಾತಾವರಣ ಇದೆ. ಎಷ್ಟು ಹೇಳಿದ್ರು ಕೂಡ ಈ ಪೆಟ್ರೋಲಿಂಗ್ ಅನ್ನ ಹೆಚ್ಚಿಸ್ತಾ ಇಲ್ಲ ಅಂದಿದ್ರು. ಕೊನೆಗೂ ಅದು ಸಾಧ್ಯ ಆಗಿದೆ. ನಿಜಕ್ಕೂ ಕೂಡ ಪೊಲೀಸರಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು. ಇನ್ನಾದ್ರೂ ಕಡಿಮೆ ಆಗ್ಲಿ ಅನ್ನುವಂಥದ್ದು ನಮ್ಮ ಕಳಕಳಿ ಅಷ್ಟೇ. ಎಸ್, ಖಂಡಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.